ಎಲ್ಲರಿಗೂ ನಮಸ್ಕಾರ. ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಹಿಂದಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಒಂದು ಸರ್ಟಿಫಿಕೇಟನ್ನು ಯಾವ ರೀತಿ ಡಿಸೈನ್ ಮಾಡಬೇಕು ಅನ್ನೋದನ್ನು ತೋರಿಸಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ಕೆಲವೊಂದು ಕರ್ವ್ಗಳನ್ನು ಅಪ್ಲೈ ಮಾಡಿ, ಟೂಲ್ಸ್ಗಳನ್ನು ಅಪ್ಲೈ ಮಾಡಿ, ಡಿಸೈನರ್ ಆಗಿ ಒಂದು ಸರ್ಟಿಫಿಕೇಟನ್ನು ಹೇಗೆ ಡಿಸೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನಾನು ಒಂದು A4 ಶೀಟನ್ನು ತೊಗೊಂಡಿದ್ದೀನಿ. A4 ಶೀಟನ್ನು ಪೋರ್ಟ್ರೈಟಲ್ಲಿ ಲ್ಯಾಂಡ್ಸ್ಕೇಪಲ್ಲಿ ತೊಗೊಂಡಿದ್ದೀನಿ. ಪೋರ್ಟ್ರೈಟ್ ಆ್ಯಂಡ್ ಲ್ಯಾಂಡ್ಸ್ಕೇಪ್ ಎರಡು ವೇರಿಯಂಟೇಷನ್ಗಳಿರ್ತವೆ. ಅದರಲ್ಲಿ ನಾನು ಲ್ಯಾಂಡ್ಸ್ಕೇಪನ್ನು ತೊಗೊಂಡಿದ್ದೀನಿ. ಸೊ ಇಲ್ಲಿ 2 ಪಾಯಿಂಟ್ ಲೈನ್ ಟೂಲ್ನ ಸಹಾಯದಿಂದ ಒಂದು ಶೇಪನ್ನು ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಇವಾಗ ಶೇಪ್ ಟೂಲ್ನ ಸಹಾಯದಿಂದ ಇದನ್ನು ನಾನು ಕರ್ವ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಕರ್ವ್ ಮಾಡ್ಕೊಂಡು ಸೊ ಈಗ ನಾನು ಇದಕ್ಕೆ ಕಲರನ್ನು ಫಿಲ್ ಮಾಡ್ತಾ ಇದ್ದೀನಿ. ಗೋಲ್ಡ್ ಟೈಪ್ ಕಲರ್ ಬರುತ್ತೆ. ಸ್ವಲ್ಪ ನಿಮ್ಗೆ ಏನಾದ್ರು ಡ್ರ್ಯಾಗ್ ಮಾಡಿ ದೊಡ್ಡದಾಗಬೇಕು ಅಂತ ಹೇಳಿ ನೋಡಿ, ಸ್ವಲ್ಪ ಇದನ್ನು ಜಗ್ಗಿದೆ ಹಾಕಿದ್ದೀನಿ. ರೀತಿ ತೊಗೊಂಡ್ರೆ ಈಗ ಇದನ್ನ ನಾನು ಕಂಟ್ರೋಲ್ C ಹೊಡೆದು ಕಾಪಿ ಮಾಡ್ಕೊತಾ ಇದ್ದೀನಿ. ಕಂಟ್ರೋಲ್ V ಹೊಡೆದು ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿದಂಥ ಭಾಗಕ್ಕೆ ಬೇರೆ ಕಲರ್ಸ್ ಅನ್ನ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಡಾರ್ಕ್ ಬ್ಲೂ ಅನ್ನು ನಾನು ಈಗ ಕಂಟ್ರೋಲ್ T ಅನ್ನು ಯಾಕೆ ಪ್ರೆಸ್ ಮಾಡಿ ಇಟ್ಕೊಳ್ತಂದ್ರೆ ಯಾವಾಗಲೂ ನಮಗೆ ಟೆಸ್ಟ್ಗೆ ಏನಾದ್ರು ಡಿಸೈನ್ ಹಾಕ್ಬೇಕಂದ್ರೆ ಆ ಟೆಸ್ಟ್ ಬಾಕ್ಸ್ ಓಪನ್ ಆಗಿರಬೇಕು. ಅದಕ್ಕೋಸ್ಕರ ನಾನು ಕಂಟ್ರೋಲ್ T ಅನ್ನು ಪ್ರೆಸ್ ಮಾಡ್ತೀನಿ. ಇಲ್ಲಿ ನಾನು ಶೇಪ್ ಟೂಲ್ನ ಸಹಾಯದಿಂದ ಇದನ್ನು ನಾನು ಬೇಕಾದ ಕಡೆ ನಾನು ಸ್ವಲ್ಪ ತೆಗೆದುಕೊಳ್ತೀನಿ. ಈ ರೀತಿಯಾಗಿ ಡಿಸೈನ್. ಸೊ ಇದಕ್ಕೆ ಏನು ಮಾಡಬೇಕು ಅಂದರೆ ಔಟ್ಲೈನ್ ಅನ್ನು ತಕ್ಕೊಳ್ಳಿ ನೀವು. ಸೊ ಕೆಳಗಿರೋ ಶೇಪಿಗೆ ಕೂಡ ಔಟ್ಲೈನ್ ಅನ್ನು ರಿಮೂವ್ ಮಾಡ್ತಾ ಇದ್ದೀನಿ. ಸೊ ಇದೆರಡು ಔಟ್ಲೈನ್ ರಿಮೂವ್ ಆಯಿತು. ಸೊ ನೆಕ್ಸ್ಟ್ ಇದನ್ನ ಏನು ಮಾಡಬೇಕು ಅಂದರೆ ಈ ಕಡೆ ನಾನು 2 ಪಾಯಿಂಟ್ ಟೂಲ್ ಸಹಾಯದಿಂದ ಈ ಕಡೆ ಒಂದು ಶೇಪನ್ನು ನಾನು ತಗೊಳ್ತಾ ಇದ್ದೀನಿ. ಈಗ ಶೇಪ್ ಟೂಲ್ನ ಸಹಾಯದಿಂದ ಇದನ್ನ ಶೇಪ್ ತಗೊಳ್ತಾ ಇದ್ದೀನಿ. ಕನ್ವರ್ಟ್ ಟು ಕರ್ವ್ ಅಂತ ಕೊಟ್ಟು ಇದಕ್ಕೆ ಕಲರನ್ನು ಫಿಲ್ ಮಾಡ್ಕೊತಾ ಇದ್ದೀನಿ. ಕಲರನ್ನು ಅಪ್ಲೈ ಮಾಡ್ತೀನಿ. ಈಗ ಔಟ್ಲೈನನ್ನು ರಿಮೂವ್ ಮಾಡ್ಕೊಳ್ಳಿ. ಇದನ್ನ ಕಂಟ್ರೋಲ್ C ಹೊಡೆದು ಕಾಪಿ, ಕಂಟ್ರೋಲ್ V ಹೊಡೆದು ಪೇಸ್ಟ್ ಮಾಡ್ಕೊಳ್ಳಿ. ಸೈಜಸ್ ಅನ್ನು ಸ್ವಲ್ಪ ಚಿಕ್ಕದು ಮಾಡ್ತೀನಿ. ಇದಕ್ಕೆ ನಾನು ಕಲರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಇದು ನಮ್ಗೆ ಯಾವ ಜಾಗಕ್ಕೆ ಬೇಕೋ ಆ ಜಾಗಕ್ಕೆ ಸೆಟ್ ಮಾಡ್ಕೊಳ್ಳಿ. ಸೊ ಮತ್ತೆ ಇದನ್ನ ಒಂದ್ಸರಿ ಕಂಟ್ರೋಲ್ C, ಕಂಟ್ರೋಲ್ V, ಕಾಪಿ ಪೇಸ್ಟ್.
ಇದಕ್ಕೆ ನಾನು ಒಂದು ಕಲರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಬ್ಲೂ ಅಲ್ಲಿ ಡಾರ್ಕ್. ಇದು ನನಗೆ ಬೇಕಾದಂಥ ಶೇಪ್ ಟೂಲ್ನ ಸಹಾಯದಿಂದ ಈ ಶೇಪ್ ಸ್ವಲ್ಪ ನಾವು ಇಡಬೇಕು. ಸೊ ಇದಕ್ಕೂ ಕೂಡ ಔಟ್ಲೈನ್ ಅನ್ನು ರಿಮೂವ್ ಮಾಡ್ಕೊಳ್ಳಿ. 3 ಶೇಪ್ ಬಂತಿಲ್ಲ. ಸೊ ಈ ರೀತಿಯಾಗಿ ಶೇಪ್ ತಗೊಳ್ಳಿ. ಈಗ ನಾವು ಒಂದು ಲೋಗೋನ ಹಾಕ್ಬೇಕಿರುತ್ತೆ. ಆ ಲೋಗೋನ ತಗೋಬೇಕಂದ್ರೆ ಫೈಲ್ ಮೆನು ಅಲ್ಲಿ ಹೋಗಿ ಇಂಪೋರ್ಟಿಗೆ ಹೋಗ್ಬೋದು, ಅಥವಾ ರೈಟ್ ಬಟನ್ ಅನ್ನು ಕ್ಲಿಕ್ ಮಾಡಿ ಕೂಡ ಇಂಪೋರ್ಟ್ ಅಲ್ಲಿ ನೀವು ಒಂದು ಲೋಗೋನ ತಗೋಬಹುದು. ಸೊ ನಾನಿಲ್ಲಿ ಯಾವುದಾದ್ರೂ ಒಂದು ಲೋಗೋನ ತಗೋತೀನಿ. ನನಗೆ ಲೋಗೋ ಬದಲಿಗೆ ನಾನು ದೇವರ ಪಿಕ್ಚರ್ ಅನ್ನ ತಗೋತೀನಿ. ಲೋಗೋನಾದ್ರೂ ತಗೋಬಹುದು, ಪಿಕ್ಚರ್ಸ್ ಅನ್ನು ದೇವ್ರ ಪಿಕ್ಚರ್ಸ್ ಅನ್ನಾದ್ರೂ ತಗೋಬಹುದು. ರೆಕ್ಟ್ಯಾಂಗಲ್ ಶೇಪ್ ಅನ್ನ ಈ ಸೈಡ್ ಅಲ್ಲಿ ನಾನು ರೆಕ್ಟ್ಯಾಂಗಲ್ ಶೇಪ್ ಅನ್ನ ಹಾಕೋತಾ ಇದ್ದೀನಿ. ರೆಕ್ಟ್ಯಾಂಗಲ್ ಶೇಪ್ ಹಾಕಿದ ನಂತರ ನೋಡಿ, ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ ಆಬ್ಜೆಕ್ಟ್ಗೆ ಹೋಗ್ತೀನಿ. ಆಬ್ಜೆಕ್ಟ್ಗೆ ಹೋಗಿ ಪವರ್ ಕ್ಲಿಪ್ ಅಲ್ಲಿ ಪ್ಲೇಸ್ ಇನ್ಸೈಡ್ ಫ್ರೇಮ್ ಅಂತ ಇದೆ, ಅದನ್ನ ನಾನು ತಗೊಂಡು ಈ ಫೋಟೋನ ಇದ್ರೊಳಗೆ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ಎಡಿಟ್ ಅಂತ ಬರುತ್ತೆ. ಎಡಿಟ್ ಅನ್ನ ಕ್ಲಿಕ್ ಮಾಡಿದ್ರೆ ಈ ಫೋಟೋನ ನೀವು ಚೇಂಜಸ್ ಒಳಗೆ ಕರೆಕ್ಟ್ ಆಗಿ ಫಿಕ್ಸ್ ಮಾಡಿ ಕೂರಿಸಲಿಕ್ಕೆ ಆಗುತ್ತೆ. ಈಗ ಫಿನಿಶ್ ಶೇಪ್ ಒಳಗೆ ಇದರಲ್ಲೂ ಅಷ್ಟೇ ಔಟ್ಲೈನ್ ನಿಮಗೆ ಇಲ್ಲ ಅಂದ್ರೆ ಔಟ್ಲೈನ್ ಬೇಕಿದ್ರೆ ಔಟ್ಲೈನ್ ನೀವು ಕಲರ್ ಅನ್ನು ಕೂಡ ಹಾಕೋಬಹುದು. ನೋಡಿ, ಇಲ್ಲಿ ಬ್ಲ್ಯಾಕ್ ಇದೆ, ಇಲ್ಲಿ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ಓಪನ್ ಆಗುತ್ತೆ. ಈ ಕಲರ್ ಅಲ್ಲಿ ಈ ರೀತಿಯಾಗಿ. ಸೊ ನೆಕ್ಸ್ಟ್ ಇಲ್ಲಿ ನಾನು ಟೆಸ್ಟ್ ಟೂಲ್ ಅನ್ನು ಇನ್ನು ಅಪ್ಲೈ ಮಾಡಬೇಕು. ಟೆಸ್ಟ್ ಟೂಲ್ ಅನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ಸರ್ಟಿಫಿಕೇಟ್ ಅಂತ ಇಲ್ಲಿ ಟೈಪ್ ಮಾಡಿದ್ದೀನಿ. ಇದು ಟೆಕ್ಸ್ಟ್ ನ ಸೈಜ್ ಜಾಸ್ತಿ ಆಗ್ಬೇಕಂದ್ರೆ ಇಲ್ಲಿ ನೀವು ಜಾಸ್ತಿ ಮಾಡ್ಕೊಳ್ಳಿ. ಇದು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಟೆಸ್ಟ್ ಇರಲಿ ಅಂತ ಇದ್ರೆ ನೀವು ಡಿಸ್ಟೆನ್ಸ್ ಅನ್ನ ತಗೊಳ್ಳಿ. ಆ ಟೆಸ್ಟಿಗೆ ಕಲರ್ ಅನ್ನು ಅಪ್ಲೈ ಮಾಡಲಿಕ್ಕೆ ಇಲ್ಲಿ ಟೆಸ್ಟ್ ಕಲರ್ ಅನ್ನು ಯೂಸ್ ಮಾಡಿ. ಟೆಸ್ಟ್ ಔಟ್ಲೈನ್ ಗೆ ಕಲರ್ ಬೇಕಂದ್ರೆ ಔಟ್ಲೈನ್ ಕಲರ್ ಅನ್ನು ಯೂಸ್ ಮಾಡಿ. ಟೆಸ್ಟ್ ಔಟ್ಲೈನ್ ಗೆ ಈಗ ನೀವು ಪಿಕ್ ಟೂಲ್ ನ ಸಹಾಯದಿಂದ ಇದನ್ನು ನಿಮಗೆ ಎಲ್ಲಿ ಸೆಟ್ ಮಾಡಬೇಕು ಆ ಪೇಜ್ ಅಲ್ಲಿ ಸೆಟ್ ಮಾಡಬೇಕು. ನೆಕ್ಸ್ಟ್ ಟೆಸ್ಟ್ ಟೂಲ್ ನ ಸಹಾಯದಿಂದ ಸೈಜಸ್ ದೊಡ್ಡ ಮಾಡ್ಕೊಳ್ಳಿ. ಸೇರಿ
ನೆಕ್ಸ್ಟ್ ಅವರು ಒಂದು ಯಾವುದ್ರ ವಿಷಯವಾಗಿ ನೀವು ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಿ ಅದನ್ನ ಇಲ್ಲಿ ಬರಿಬೇಕಾಗುತ್ತೆ. ನಾನಿಲ್ಲಿ ಕಂಗ್ರಾಚ್ಯುಲೇಷನ್ ಅಂತ ಬರೀತೀನಿ. ಯಾರಿಗೆ ಈ ಒಂದು ಸರ್ಟಿಫಿಕೇಟ್ ಅನ್ನು ಪ್ರೌಡ್ಲಿ ಸರ್ಟಿಫಿಕೇಟ್ ಅನ್ನು ಯಾರಿಗೆ ಕೊಡ್ತಾ ಇದ್ದೀರಿ ಅಂತ ಬರ್ಕೊಳ್ಳಿ. ಸೊ ನಾನು ನನ್ನ ಹೆಸರನ್ನ ನಿಮಗೆ ಟೈಪ್ ಮಾಡ್ತಾ ಇದ್ದೇನೆ. ಬೋಲ್ಡ್ ಮಾಡ್ಕೊತೇವೆ. ಇದಕ್ಕೆ ಬೇಕಾದ ಕಲರ್ ಅನ್ನು ನೀವು ಫಿಲ್ ಮಾಡ್ಕೊಳ್ಳಿ. ಕರೆಕ್ಟ್ ಆದ ಜಾಗದಲ್ಲಿ ಟೆಸ್ಟ್ ಅನ್ನು ನೀಟಾಗಿ ಜೋಡಿಸಿಟ್ಟಿಲ್ಲ ಅಂದ್ರೆ ಸರ್ಟಿಫಿಕೇಟ್ ನೀವು ಎಷ್ಟೇ ಚಂದ ಡಿಸೈನ್ ಮಾಡಿದ್ರು ಕೂಡ ಹೋಗುತ್ತೆ. ಟೆಸ್ಟ್ ಜೋಡಿಸೋದು ವೆರಿ ಇಂಪಾರ್ಟೆಂಟ್.
ನೆಕ್ಸ್ಟ್ ಸ್ಕ್ಯಾನರ್ ಇದ್ದರೆ ಸ್ಕ್ಯಾನರನ್ನು ಕೂಡ ಅಪ್ಲೈ ಮಾಡ್ಬೋದು ಈ ಸರ್ಟಿಫಿಕೇಟ್ ಮೇಲೆ. ರೈಟ್ ಕ್ಲಿಕ್ ಮಾಡಿ ಇಂಪೋರ್ಟ್ ಅಂತ ತಗೊಳ್ಳಿ. ಇಂಪೋರ್ಟಲ್ಲಿ ಸ್ಕ್ಯಾನ್ ಮೀ ಅಂತಿದೆ. ನಾನು ಸ್ಕ್ಯಾನರನ್ನು ಇದು ಮಾಡಿ ಇಟ್ಕೊಂಡಿದ್ದೀನಿ, ನೀವು ಡೌನ್ಲೋಡ್ ಮಾಡಿ. ಸೊ ನೀವು ಇದೇ ರೀತಿ ಸ್ಕ್ಯಾನರನ್ನು ಡೌನ್ಲೋಡ್ ಮಾಡಿದ್ರೆ ಈ ರೀತಿಯಾಗಿ ಸರ್ಟಿಫಿಕೇಟನ್ನು ಡಿಸೈನ್ ಮಾಡ್ಬೋದು. ಸೊ ಮುಂದಿನ ವಿಡಿಯೋದಲ್ಲೂ ಕೂಡ ನಾನು ಸರ್ಟಿಫಿಕೇಟ್ ಡಿಸೈನ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.